ಯಾತಕ್ಕೆ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ಅಂತ ನಾವು ಚಿಂತನೆ ಮಾಡಬೇಕು. ಮುದ್ರಾಧಾರಣೆಯ ಮುಖ್ಯ ಉದ್ದೇಶ ಏನು ಗೊತ್ತಾ? 2 ಉದ್ದೇಶಗಳು. ಪಾಪ ಪರಿಹಾರವಾಗಬೇಕು, ಮಾಡಿದ ಪುಣ್ಯ ಸೋರಿ ಹೋಗಬಾರದು. ಅದಕ್ಕಾಗಿ ನೋಡಿ, ಒಂದು ಹಸಿ ಮಡಿಕೆ ಇದ್ದಾಗ ಹಸಿ ಮಡಿಕೆಯಲ್ಲಿ ನೀರು ಹಾಕಿದ್ರೆ ನೀರು ಸೋರು ಹೋಗಿದ್ದೇ ಗೊತ್ತಾಗೋದಿಲ್ಲ, ಸೋರು ಹೋಗಿಬಿಡುತ್ತೆ. ಆದರೆ ಆ ಮಡಿಕೆಯನ್ನು ಬೆಂಕಿಗಿಟ್ಟು ಬಿಸಿ ಮಾಡಿದಾಗ ಮಡಿಕೆ ಆವಾಗ ಗಟ್ಟಿಯಾಗಿ ಒಣಗಿದಾಗ ಮಡಿಕೆಗೆ ಬಿಸಿ ಕೊಟ್ಟಾಗ ಹಾಕಿದ ನೀರು ಸೋರಿ ಹೋಗೋದಿಲ್ಲ. ಹಾಗೆ ನಮ್ಮ ದೇಹಕ್ಕೆ ಈ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಂಡ್ರೆ ನಮ್ಮ ಶ್ರೀಮಠದ ಗುರುಗಳಿಂದ, ಪ್ರತಿಯೊಬ್ಬ ಭಗವದ್ಭಕ್ತರೂ ಕೂಡ ಅವರವರ ಮಠದ ಗುರುಗಳಿಂದ ಬಿಸಿಯಾದ ಮುದ್ರಾಧಾರಣೆಯನ್ನು ದೇಹದ ಮೇಲೆ ಮಾಡಿದಾಗ ನಮ್ಮ ಈ ದೇಹವೆಂಬ ಘಟ ಅದನ್ನು ಬಿಸಿ ಮಾಡಿಕೊಂಡಾಗ ನಾವು ಮಾಡಿರತಕ್ಕಂಥ ಪುಣ್ಯ ಎಂಬ ನೀರು ಸರ್ವಥಾ ಸೋರಿ ಹೋಗೋದಿಲ್ಲ. ಯಾಕೆಂದರೆ ಪುಣ್ಯ ಮಾಡೋದೇ ಬಹಳ ಕಡಿಮೆ. ಮಾಡಿದ್ದನ್ನು ನಾವು ಹೇಳ್ಕೊಂಡ್ಬಿಟ್ಟು ಹಾಗೆ ಮಾಡಿಬಿಟ್ಟೆ ಹೀಗೆ ಮಾಡಿಬಿಟ್ಟೆ ಅಂತ ಪುಣ್ಯ ಬೇಗ ಬೇಗನೆ ನಾಶವಾಗಿಬಿಡುತ್ತದೆ, ಸೋರಿ ಹೋಗಿಬಿಡುತ್ತದೆ. ಮಾಡಿದ ಪುಣ್ಯವೆಂಬ ನೀರು ಸೋರಿ ಹೋಗಬಾರದು. ಅದಕ್ಕಾಗಿ ಈ ದೇಹ ಎಂಬ ಘಟಕ್ಕೆ ಆ ಬಿಸಿಯಾದ ಮುದ್ರಾಧಾರಣೆಯನ್ನು ಗುರುಗಳ ಅಮೃತ ಹಸ್ತದಿಂದ ನಾವು ಮಾಡಿಕೊಂಡಾಗ ಜನ್ಮ ಪಾವನವಾಗುತ್ತದೆ, ನಮ್ಮ ಪುಣ್ಯ ಸೋರಿ ಹೋಗೋದಿಲ್ಲ, ನಾವು ಧನ್ಯರಾಗುತ್ತೇವೆ ಎಂಬ ನಿಟ್ಟಿನಲ್ಲಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ತಕ್ಕಂಥದ್ದು. ಇನ್ನೊಂದು ಮುಖ್ಯವಾಗಿ ಪಾಪ ಪರಿಹಾರಕ್ಕಾಗಿ. ಜೀವನದುದ್ದಕ್ಕೂ ಸುಮಾರು 120 ವರ್ಷ ಆಯುಷ್ಯ ಅಂದರೆ 50 ವರ್ಷ ನಿದ್ದೆಯಲ್ಲಿ ಕಳೆದು ಬಿಡ್ತೇವೆ, ಆಟ ಪಾಠಗಳಲ್ಲಿ, ಯೌವನದಲ್ಲಿ. ಹೀಗೆ ಪ್ರಹ್ಲಾದರಾಜರು ಭಾಗವತದಲ್ಲಿ ವಿಸ್ತಾರವಾಗಿ ಹೇಳಿದ್ದುಂಟು. ವ್ಯರ್ಥವಾಗಿ ಕಾಲ ಕಳೆಯುತ್ತೇವೆ, ಮಾಡಬಾರದ್ದನ್ನು ಮಾಡುತ್ತೇವೆ ಪಾಪಗಳನ್ನು. ಅಭಕ್ಷ ಭಕ್ಷಣ ಅಂತಾರೆ, ಅಪೇಯ ಪಾನ, ಅಗಮ್ಯ ಗಮನ. ಆ ರೀತಿ ತಿಳಿದು ಬೇಕಾದಷ್ಟು ಅಪರಾಧಗಳನ್ನು, ತಪ್ಪುಗಳನ್ನು, ಪಾಪ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಆದ್ದರಿಂದ ನಮ್ಮ ಪಾಪ ಕರ್ಮಗಳಿಗೆ ಪರಿಹಾರ ಆ ಗುರುಗಳ ಅಮೃತ ಹಸ್ತದಿಂದ ಇವತ್ತು ನಡೆಯತಕ್ಕಂಥ ಮುದ್ರಾಧಾರಣೆಯ ಕಾರ್ಯಕ್ರಮ. ದೇಹದ ಮೇಲೆ ಶಂಖಚಕ್ರಗಳನ್ನು, ಆ ಭಗವಂತನ ಚಿಹ್ನೆಯಾದ ಶಂಖಚಕ್ರಗಳನ್ನು ನಾವು ಧಾರಣೆ ಮಾಡಿದಾಗ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ. ಆ ಚಕ್ರಕ್ಕೆ ಅಭಿಮಾನಿ ದೇವತೆ ಸುದರ್ಶನಿಗೆ ಪ್ರಾರ್ಥನೆ ಮಾಡಿದ್ದುಂಟು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ ಮಾರ್ಗಂ ಪ್ರದರ್ಶಯ. ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿ, ನಮ್ಮ ಪಾಪವನ್ನು ಪರಿಹಾರ ಮಾಡಿ, ವಿಷ್ಣು ಮಾರ್ಗದ ಕಡೆಗೆ ನಮ್ಮನ್ನು ಒಯ್ಯುವ ನಿಟ್ಟಿನಲ್ಲಿ ಈ ತಪ್ತ ಮುದ್ರಾಧಾರಣೆ ಅತ್ಯಂತ ಅವಶ್ಯಕವಾದದ್ದು. ಇನ್ನು 3ನೇ ಉದ್ದೇಶ ನೋಡಿ, ಜೀವನದಲ್ಲಿ ನಾವು ಮನೆಯಲ್ಲಿ ಯಾವುದಾದ್ರೂ ನಮ್ಮ ಪದಾರ್ಥ ಇದ್ದರೆ ನಮ್ಮ ಪದಾರ್ಥದ ಮೇಲೆ ನಮ್ಮ ಹೆಸರು ಬರೀತೇವೆ. ನಮ್ಮ ಮನೆಯ ಪಾತ್ರೆಗಳೋ ನಮ್ಮ ಪುಸ್ತಕಗಳೋ ಅದರ ಮೇಲೆ ನಮ್ಮ ಹೆಸರು ಬರೀತೇವೆ. ಹಾಗೆ ಈ ದೇಹ ಯಾರದು ಅಂತ ಚಿಂತನೆ. ಈ ದೇಹ ಸರ್ವತಂತ್ರ ಸ್ವತಂತ್ರನಾದ, ಜಗನ್ನಿಯಾಮಕನಾದ, ಸಮಸ್ತ ಈ ಜಗತ್ತಿನ ಸೃಷ್ಟಿಕರ್ತೃವಾಗಿರತಕ್ಕಂಥ ಭಗವಂತನ ಅಧೀನವಾಗಿದೆ ಈ ಶರೀರ. ಭಗವಂತ ಕೊಟ್ಟದ್ದು ಈ ದೇಹ ತಾನೆ. ಸಾಧನ ಶರೀರ ಇದು, ನೀ ದಯದಿ ಕೊಟ್ಟದ್ದು ಅಂತ ದಾಸರು ಹೇಳಿದ್ದುಂಟು. ಆದ್ದರಿಂದ ಯಾವುದು ನಮ್ಮ ಅಧೀನವಾದದ್ದಲ್ಲ. ಈಶಾವಾಸ್ಯಮಿದಂ ಸರ್ವಂ, ಇಡೀ ಜಗತ್ತು ಭಗವದ್ ಅಧೀನವಾದದ್ದು. ಈ ನಿಟ್ಟಿನಲ್ಲಿ ಈ ದೇಹ ಪರಮಾತ್ಮನ ಅಧೀನ. ಈ ದೇಹ ಪರಮಾತ್ಮನದು, ನಮ್ಮದಲ್ಲ, ಭಗವಂತ ಕೊಟ್ಟದ್ದು. ಹಾಗಾದರೆ ದೇವರ ದೇಹ ಅಂದರೆ ದೇವರ ಸಿಗ್ನೇಚರ್ ಆಗಬೇಕು. ದೇಹದ ಮೇಲೆ ದೇವರ ಹೆಸರು ಬರೀಬೇಕು, ನಾವು ದೇವರ ಚಿಹ್ನೆಗಳನ್ನು ಹಾಕಬೇಕು. ದೇವರ ಚಿಹ್ನೆ ಯಾವುದು? ಶಂಖಚಕ್ರಗಳು ತಾನೆ. ಆದ್ದರಿಂದ ಆ ಭಗವಂತನ ಚಿಹ್ನೆಯಾದ ಶಂಖಚಕ್ರವನ್ನು ನಮ್ಮ ದೇಹದ ಮೇಲೆ ಧಾರಣೆ ಮಾಡಿಕೊಂಡಾಗ ಈ ದೇಹ ಭಗವಂತನದು, ಇಂದ್ರಿಯಗಳು ಭಗವಂತ ಕೊಟ್ಟದ್ದು, ನಮಗಿರತಕ್ಕಂಥ ಬುದ್ಧಿಶಕ್ತಿ ಭಗವಂತನ ಅಧೀನವಾದದ್ದು. ಧಿಯೋ ಯೋನಃ ಪ್ರಚೋದಯಾತ್. ಆ ನಿಟ್ಟಿನಲ್ಲಿ ತಪ್ತ ಮುದ್ರಾಧಾರಣೆ ಅತ್ಯಂತ ಅವಶ್ಯಕವಾದದ್ದು. ಪುಣ್ಯ ಸೋರಿ ಹೋಗಬಾರದು, ಪಾಪಗಳ ಪರಿಹಾರವಾಗಬೇಕು, ಅಜ್ಞಾನ ನಾಶವಾಗಬೇಕು. ಈ ದೇಹ ಇಡೀ ಜಗತ್ತು ಭಗವದ್ ಅಧೀನ. ಈ ಅನುಸಂಧಾನ ಬಂದಾಗ ಈ ಮುದ್ರಾಧಾರಣೆ ಸಾರ್ಥಕವಾಗಿರತಕ್ಕಂಥದ್ದು. ಅದು ಗುರುಗಳ ಅಮೃತ ಹಸ್ತದಿಂದ ನಾವು ಮಾಡಿಸಿಕೊಳ್ಳಬೇಕು.